ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಡೈರೆಕ್ಷನ್ ಪ್ರಕಾಶ್ ವೀರ್ ಸರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ದರ್ಶನ್ ಸರ್ನ ಬೇರೆ ತರನೇ ತೋರಿಸಿದ್ದಾರೆ. ಅವರು ಪ್ರಕಾಶ್ ಸರ್ ಯಾವಾಗ್ಲೂ ಹಿಂಗೇನೆ ತುಂಬಾ ಡಿಫ್ರೆಂಟ್ ಆಗಿ ತೋರಿಸೋರು. ಫ್ಯಾಮಿಲಿ ಸಬ್ಜೆಕ್ಟ್ ಮಾಡ್ಕೊ ಬಂದವರು. ತಾರಕಲ್ ಒಂದ್ಸಲ ತೋರಿಸಿದ್ರು. ಈಗ ಡೆವಿಲ್ ಅಲ್ಲಿ ದರ್ಶನ್ ಸರ್ನ ಡಿಫ್ರೆಂಟ್ ಶೇಡ್ ಅಲ್ಲಿ ತೋರಿಸಿದ್ದಾರೆ. ನಾವೇನ್ ಆಸೆ ಪಡ್ತಿದ್ವಿ ನವಗ್ರಹ ಸಿನಿಮಾದಲ್ಲಿ ದರ್ಶನ್ ವಿಲನ್ ಕ್ಯಾರೆಕ್ಟರ್, ಇದ್ರಲ್ಲೂ ಸೇಮ್ ಹಂಗೆ ತೋರಿಸಿದ್ದಾರೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ. ದರ್ಶನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಚನಾ ರೈ ಅವರು ತುಂಬಾ ಪ್ರಾಮಿಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರು ಯಾವ್ದಕ್ಕೂ ಎದುರ್ಕೊಂಡಿಲ್ಲ. ತುಂಬಾ ಅದು ಅಂತ ದೊಡ್ಡ ಸ್ಟಾರ್ ಮುಂದೆ ಮಾಡ್ತಿದ್ದೀನಿ ಅಂತ ಅವ್ರು ಯಾವತ್ತೂ ಎದುರ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅವರು ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ದರ್ಶನ್ ಸರ್ ತುಂಬಾ ಕಷ್ಟಪಟ್ಟು ಅವ್ರಿಗೆ ತುಂಬಾ ಬೆನ್ನೋವಿದ್ರು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅವರು ಏನಿಲ್ಲ, ಫೈಟ್ ಗಳು ತುಂಬಾ ಚೆನ್ನಾಗಿದೆ, ನೋಡ್ಬೋದು ಎಲ್ಲರೂ. ಕನ್ನಡ ಇಂಡಸ್ಟ್ರಿಗೆ ಇಂಥ ಮೂವಿಗಳು ಬೇಕು ಅಂತ ಹೇಳ್ತೀರಾ? ಕನ್ನಡ ಇಂಡಸ್ಟ್ರಿಗೆ ಬೇಕು. ಕರ್ನಾಟಕ ಉಳಿಬೇಕಂದ್ರೆ ಇಂಥ ಸಿನಿಮಾಗಳು ಬರ್ತಾ ಇರಬೇಕು. ಇವಾಗ ಪ್ಯಾನ್ ಇಂಡಿಯಾ ಅಲೆಯಲ್ಲಿ ಕರ್ನಾಟಕ ಸಿನಿಮಾಗಳು ಯಾವ್ದು ಸರಿಯಾಗಿ ನಡೀತಿಲ್ಲ. ಎಲ್ಲರೂ ಈಗ ಕನ್ನಡ ಸಿನಿಮಾಗಳನ್ನ ಮರ್ತು ಬಿಡ್ತಿದ್ದಾರೆ. ಅದರಿಂದ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ಇಂಥ ಸಿನಿಮಾಗಳು ಬರ್ತಾನೆ ಇರ್ಬೇಕು ಸರ್. ಮೂವಿ ನಾಯಕ ಮೊದಲನೇ ದಿನನೇ ಈ ತರ ಸೆಲೆಬ್ರೇಷನ್ ಮಾಡಿ ಈ ತರ ಎಲ್ಲ ಔಟ್ಫುಲ್ ನೋಡ್ತಿದೆ. ದರ್ಶನ್ ಸರ್ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಬಾಸ್ಗೆ. ದರ್ಶನ್ ಸರ್ ತುಂಬಾ ಇದ್ರೆ ತುಂಬಾ ಖುಷಿ ಪಡೋರು. ಅವ್ರ ನಮ್ಮ ಅತ್ತಿಗೆ ಹೇಳಿ, ವಿಜಯಲಕ್ಷ್ಮಿ ಅತ್ತಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ನೋಡೋರ್ ಫ್ಯಾನ್ಸ್ ಗಳಿಗೆ ಈ ತರ ಧೈರ್ಯ ತುಂಬ ಅಂತ ಅವ್ರ ಮೂಲಕ ಸಂದೇಶ ಕಳಿಸ್ತಾ ಇದಾರೆ. ಅವ್ರಿದ್ರೆ ಇನ್ನೂ ತುಂಬಾ ಖುಷಿ ಪಡೋರು. ಅವ್ರಿದ್ರೆ ನಮಗೂ ಸ್ವಲ್ಪ ಖುಷಿ ಆಗೋದು. ಅವ್ರು ಅಲ್ಲಿದ್ದಾರೆ, ಆದಷ್ಟು ಬೇಗ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಗಿಲ್ಲಿ ನಟ ಅವರು ತುಂಬಾ ಅವ್ರು ನ್ಯಾಚುರಲ್ ಆಕ್ಟರ್. ಇವಾಗಲೇ ನೋಡ್ತಾ ಇದ್ರೆ ನೀವು ಡೈಲಿ 9:00 ನೋಡ್ತಾ ಇರ್ತೀರಾ. ಇಲ್ಲೂ ಅವ್ರು ಮಾಡಿದ್ದಾರೆ. ಅವ್ರು ಕೊಟ್ಟರ ಪಾತ್ರ ಕರೆಕ್ಟ್ ಆಗಿ ಮಾಡಿದ್ದಾರೆ. ಈ ಸಿನಿಮಾ ಇಂದ ಅವ್ರಿಗೆ ಈಗ ಬಿಗ್ ಬಾಸ್ ಇಂದ ನೆಕ್ಸ್ಟ್ ಅವ್ರ ಲಕ್ ಚೇಂಜ್ ಆಗುತ್ತೆ ಪಕ್ಕ, ನೋಡ್ಕೊಳ್ಳಿ. ಈ ಮೂವಿಯಿಂದ ಜನತೆಗೆ ಏನ್ ಸಂದೇಶ ತಿಳಿಯಬಹುದು ಅಂತೀರಾ? ಈ ಮೂವಿಯಿಂದ ಅದೇ ರಾಜಕೀಯದಲ್ಲಿ ಅಣ್ಣ ಅಲ್ಲಿ ನಿಮ್ಗೆ ಇಷ್ಟವಾದಂತ ಒಂದು ಡೈಲಾಗ್ ಅಂದ್ರೆ ಯಾವುದು ಮೂವಿಲಿ? ಸೂರ್ಯಂಗೆ ಗ್ರಹಣ ತುಂಬಾ ತಿಳಿಯಲ್ಲ ಚಿನ್ನ, ಬಾಸ್ ಬೇಗ ಆಚೆ ಬರ್ತಾರೆ. ವೆಲ್ಕಮ್ ಸರ್. ಹಿಂಗೆ ಕನ್ನಡ ಚಿತ್ರಗಳನ್ನ ಬೆಳೆಸ್ತಾ ಇರಿ. 57ನೇ ಸಿನಿಮಾ ತುಂಬಾ ಅವ್ರ ವಿಲನ್ ಮಗ ಆಗಿರೋದ್ರಿಂದ ಅವ್ರಿಗೆ ವಿಲನ್ ಶೇಡಲ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಇದ್ರಲ್ಲಿ ಪ್ರೂವ್ ಮಾಡಿದ್ದಾರೆ. ಅವ್ರು ವಿಲನ್ ಶೇಡಲ್ ಮಾಡಿದ್ದಾರೆ ತುಂಬಾ. ಆಮೇಲೆ ಹೀರೋ ಶೇಡು ಮಾಡಿದ್ದಾರೆ. ಅವ್ರು ಒಳ್ಳೇದು ನೋಡ್ಬೋದು, ಕೆಟ್ಟದ್ದು ನೋಡ್ಬೋದು. ಡಿ ಬಾಸ್ ಒರಿಜಿನಲ್ ಇದೆ. ಅವ್ರು ಒಳ್ಳೇದು ಕೆಟ್ಟದಿಲ್ಲ. ಈ ಸಕ್ಸಸ್ಗೆ ಮಾಸ್ ಸೆಲೆಬ್ರೇಷನ್ ಅಂತೀವಿ. ಡಿ ಬಾಸ್ ಪ್ಯೂರ್ ಮಾಸಿಸಮ್ ಅಂದ್ರೆ ಇದೆ. ಇವಾಗೆಲ್ಲ ಹೋದ್ರಲ್ಲ ಕಿರ್ಚಾಡ್ಕೊಂಡು, ಅದೇ ಡಿ ಬಾಸ್ ಗತ್ತು. ಡಿ ಬಾಸ್ ಯಾವತ್ತು ಹಿಂಗೇನೆ. ನೆನ್ನೆ ಮೊನ್ನೆ ಬಂದವರಲ್ಲ ನಮ್ ಬಾಸು. ಆ ಕಾಲದಿಂದನೂ ಹೀರೋ, ಈ ಕಾಲದಿಂದನೂ ಹೀರೋ. 57ನೇ ಸಿನಿಮಾ ಅಲ್ಲ, ಇನ್ನು 100 ಸಿನಿಮಾ ಮಾಡುದು ನಮ್ ಬಾಸೆ. ಕ್ರೇಜ್ ಯಾವತ್ತು ಕಮ್ಮಿ ಆಗಲ್ಲ. ನೋಡಿ ನಮ್ ಬಾಸ್ ಹೆಂಗಿರೋ. ಜೈ ಜೈ ಬಾಸ್. ಥ್ಯಾಂಕ್ ಯು ಸರ್. ಈ ಡೆವಿಲ್ ಸಿನಿಮಾ 100 ದಿನ ಓಡುತ್ತೆ. ಜೈ ಡಿ ಬಾಸ್. ಇದು ಡಿ ಬಾಸ್ ಹಾಕಿದ ಟಿ ಶರ್ಟ್. ನಾನು ಅವ್ರ ಜೊತೆ ಬರ್ಡೇಲಿ ಇದೇ ಟಿ ಶರ್ಟ್ ಜೊತೆಗೆ ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಲಾಕ್ಡೌನ್ ಸಮಯದಲ್ಲಿ ಯಾರಿಗೂ ಕರೆದಿರ್ಲಿಲ್ಲ. ಇಲ್ಲ ಕ್ಲೋಸೆಸ್ಟ್ ಇರೋರು ಮಾತ್ರ ಕರೆದಿದ್ದು. ಅದ್ರಲ್ಲಿ ನಾನು ಒಬ್ಬ ಆಗಿದ್ದಕ್ಕೆ ಖುಷಿ ಪಡ್ತೀನಿ. ಅದಕ್ಕೆ ಹುಡ್ಕೊಂಡೋಗಿ ಈ ಟಿ ಶರ್ಟ್ನ ತಗೊಂಡ್ಬಂದು ಇವತ್ತು ಹಾಕೊಂಡು ಡೆವಿಲ್ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ. ದರ್ಶನ್ ಸರ್ಗೂ ತುಂಬಾ ಆಸೆ ಇತ್ತು, ನನ್ನ ಈ ತರ ಪಾತ್ರಗಳು ಮಾಡ್ಬೇಕು. ವಿಲನ್ ರೋಲು ಮತ್ತೆ ಪಾಸಿಟಿವ್ ರೋಲ್, ನೆಗೆಟಿವ್ ರೋಲ್ ಎರಡು ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅವ್ರು ಎರಡನ್ನೂ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ದರ್ಶನ್ ಸರ್ ಹೀರೋ ಆಗೋ ಕಾಣಿಸ್ತಾರೆ, ವಿಲನ್ ಆಗೋ ಕಾಣಿಸ್ತಾರೆ. ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಅಂತೂ, ಕತೆ ಅಂತೂ ಇವಾಗಿನ ಕತೆಗೆ ಒಬ್ಬ ನಟ ಹೆಂಗೆ ಕಷ್ಟಪಡ್ತಾನೆ, ಒಬ್ಬ ರಾಜಕಾರಣಿ ಒಬ್ಬ ಹೆಂಗ್ ಕಷ್ಟಪಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಜ್ನೀಶ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. 4 ಹಾಡು ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ದರೆ ಇನ್ನೊಂದು ಹಾಡಿದೆ ಮೂವಿಲಿ, ತುಂಬಾ ಚೆನ್ನಾಗಿದೆ. ಅದು ಮೆಲೋಡಿ ಸಾಂಗು. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಫೈಟ್ ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರಲ್ಲಿ ಅವ್ರು ಕೊಟ್ಟರೆ ಒಳ್ಳೊಳ್ಳೆ BGMs ಗಳು ತುಂಬಾ ಚೆನ್ನಾಗಿದೆ. ಅವ್ರು ಈಗ ನೆಕ್ಸ್ಟ್ ಅವ್ರ ಕಾಂತಾರ ಮಾರ್ಕ್ ಅದರೆಲ್ಲ ಅವ್ರು ಕೊಟ್ಟಿರೋದ್ರಿಂದ ಇದ್ರಲ್ಲೂ ಅವರು ಚೆನ್ನಾಗಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಜ್ನೀಶ್ ಸರ್ ಅವ್ರ ಕೆಲಸ. ಡೈಲಾಗ್ಸ್ ಗಳು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ದರ್ಶನ್ ಸರ್ ನಿಂತ್ರೆ ಗೊತ್ತಲ್ಲ, ನಿಂತ್ರೆ ಕಾರಣನೂ ಕಮ್ಮಿ, ಭೀಮನು ಡಮ್ಮಿ. ಆಮೇಲೆ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಈ ತರ ಮಾಸ್ ಡೈಲಾಗ್ಗಳು ಅವಾಗ ಬರ್ತಾ ಇರುತ್ತೆ. ಆಮೇಲೆ ಫ್ಯಾಮಿಲಿಗೆ, ಆಮೇಲೆ ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಡೈಲಾಗ್ಸ್ಗಳು ಬರ್ದಿರೋದು ತುಂಬಾ ಚೆನ್ನಾಗಿದೆ. ಅದು
ಇವಾಗಿನ ಪರಿಸ್ಥಿತಿ ದರ್ಶನ್ ನೆನೆಸ್ಕೊಂಡ್ರೆ ಇದು ಮೊದ್ಲೊಂದ್ಸಲ ಆಗಿತ್ತು ಅವ್ರಿಗೆ. ಈಗ ಅವ್ರಿಗೆ ಮತ್ತೆ ಅವ್ರಿಗೆ ಇದೇ ತರ ಆಗಿದೆ ದರ್ಶನ್ ಸರ್ಗೆ. ಇದರಿಂದ ಏನು ಮಾಡೋಕ್ಕಾಗಲ್ಲ. ಆದ್ರೂ ದರ್ಶನ್ ಸರ್ ನೋಡಿ, ಅವ್ರ ಸಂಪಾದನೆ ಮಾಡಿರೋ ಅಭಿಮಾನಿಗಳು ನೋಡಿ, ಅವ್ರನ್ನ ಬಿಡ್ತಿಲ್ಲ, ಕೈ ಬಿಡ್ತಿಲ್ಲ. ಎಲ್ರು ಬಿಟ್ರು, ಅವ್ರ ಸಪೋರ್ಟ್ ತಗೊಂಡ್ರವ್ರು ಎಲ್ರು ಕೈ ಬಿಟ್ರು. ಆದ್ರೆ ಅವ್ರ ನಂಬಿರೋ ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಅವ್ರಿಂದಾನೇ ದರ್ಶನ್ ಸರ್ ಇವತ್ತು ಅವ್ರಿಗೋಸ್ಕರನೇ ಸಿನಿಮಾ ಮಾಡಿರೋದು. ಅವ್ರಿಗೋಸ್ಕರ ಅವರು ಬೇಲ್ ಮೇಲೆ ಆಚೆ ಬಂದು ತುಂಬಾ ಕಷ್ಟಪಟ್ಟು ಫೈಟ್ ಸೀಕ್ವೆನ್ಸ್ಗಳಿರೋದು, ಸಾಂಗ್ ಸೀಕ್ವೆನ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದನೇ ಗೊತ್ತಾಗುತ್ತೆ ಅವರು ಡೆಡಿಕೇಶನ್ ಏನು ಅಂತ. ಡೆಡಿಕೇಶನ್ ಬಗ್ಗೆ ಎಷ್ಟೊಂದು ಜನ ಹೇಳ್ತಿದ್ರು. ಅವ್ರು ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ಇದಕ್ಕೆ ಫ್ಯಾನ್ಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಒಂದು 6 ತಿಂಗಳು 1 ವರ್ಷ ರೆಸ್ಟು. ಆಮೇಲೆ ಆದ್ರೆ ಒಂದು ಕಾಲು ವರ್ಕ್ ಆಗಲ್ಲ ಅಂತ ಬೇರೆ ಹೇಳಿದ್ರು. ಈಗ ತಾನೇ ಇಂಟರ್ವ್ಯೂಲ್ ಒಬ್ರು ಅವ್ರು ಆಪರೇಷನ್ ಮಾಡಿಸ್ಕೊಬಿಟ್ರೆ ಒಂದು ಕಾಲು ವರ್ಕ್ ಆಗಲ್ಲ. ಕಾಲು ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ಅಭಿಮಾನಿಗಳಿಗೆ ಹೆಂಗೆ ಅವ್ರು ರಚಿಸೋದಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅದರಿಂದ ನಾವು ದರ್ಶನ್ ಸರ್ಗೋಸ್ಕರ ಗೌರವ ಕೊಟ್ಟು ಈ ಸಿನಿಮಾ ನೋಡಲೇಬೇಕು. ಅವ್ರು ನಮಗೋಸ್ಕರ ಅಷ್ಟು ಕಷ್ಟಪಟ್ಟು ಇವತ್ತು ಜೈಲಲ್ಲಿದ್ದು ಅವ್ರ ಹೆಂಡತಿ ಮೂಲಕ ವಿಷಯಗಳನ್ನ ತಿಳಿಸಿ ಡೈರೆಕ್ಟರ್ಗಳಿಗೆಲ್ಲ ವಿಷಯ ತಿಳಿಸಿ, ನೋಡು ನನ್ನ ಅಭಿಮಾನಿಗಳಿಗೆ ನೀನು ಕೊಟ್ಬಿಡು, ಲೇಟ್ ಆಗೋಯ್ತು, ನಾನು ಬಂದು 2 ವರ್ಷ ಆಯಿತು, ನಾನು ಇವಾಗ ನೀನು ಈ ಸಿನಿಮಾ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ಏನು ಯಾವಾಗ ಬರುತ್ತೋ ಗೊತ್ತಿಲ್ಲ. ದಯವಿಟ್ಟು ಸಿನಿಮಾಗಳನ್ನ ನೋಡಿ. ದರ್ಶನ್ ಸರ್ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೋಸ್ಕರನಾರು ಸಿನಿಮಾ ನೋಡ್ಬೇಕು. ನಾವು ಅವ್ರ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು. ಜೈ ಡಿ ಬಾಸ್. ಸರ್, ಅದೇ ಹೀರೋಯಿನ್ ರಚನಾ ಇವರು ಹೊಸ ಪ್ರತಿಭೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗೆ ಆಕ್ಟಿಂಗ್ ಮಾಡಿದ್ರೆ? ಅವರು ತುಂಬಾ ಪ್ರಾಮಿಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಹೊಸ ಪ್ರತಿಭೆ ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಾಂಗ್ಸ್ಗಳಲ್ಲೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ಸರ್ ಜೊತೆ ಆ ಥರ ಆಕ್ಟ್ ಮಾಡೋದು ತುಂಬಾ ಕಷ್ಟ. ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಫೇಸ್ಗೆ ಅವ್ರು ಇರೋ ಆರಡಿ ಅಜಾನ್ ಬಾಹುಗೆ ಹೀರೋ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲ್ಸ್. ಸೂಪರ್ ಸರ್, ಸೂಪರ್ ಸೂಪರ್ ಆಗಿದೆ ಬಾಕ್ಸ್ ಆಫೀಸ್ ಧೂಳ್. ಸೂಪರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ದರ್ಶನ್ ಫಿಲಮ್ದು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ. ಸೂಪರ್ ಸರ್, ಅಲ್ಟಿಮೇಟ್ ನಮ್ಮ ಬಾಸ್. ಚೆನ್ನಾಗಿದೆ ಸರ್, ನೋಡ್ಬೋದು. ಜೈ ಡಿ ಬಾಸ್. ಜೈ ಡಿ ಬಾಸ್. ಸೂಪರ್ ಸೂಪರ್ ಸೂಪರ್. ಚಿಂದಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿ. ಡಬಲ್ ಆಗಿ ಸಿಂಗಲ್ ಮಾಡಿದ್ರೆ ಚೆನ್ನಾಗಿತ್ತು. ಅದಕ್ಕೆ ಇದು ಪರವಾಗಿಲ್ಲ. ಫಿಲಮ್ ಒಂದಷ್ಟು ಓಡಿದೆ, ಚೆನ್ನಾಗಿ ಮಾಡಿ ತಿಳ್ಕೊಬೇಕು. ಅದು ಅಭಿಮಾನಿ ಯಾವ ಚಾನಲ್ ಸರ್, ಬಾಸ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ರೋಲ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಬಂದು ನೋಡಿ, ಒಂಚೂರು ಬೇಜಾರಾಗಲ್ಲ. ಹೈ ಕ್ಲಾಸ್ ಫಿಲಿಮ. ದರ್ಶನ್ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗೈತೆ ಸರ್. ನೆಕ್ಸ್ಟ್ ಎಲೆಕ್ಷನ್ ಇವರೇ ನಿಂತ್ಕೋತಾರ ಅಣ್ಣ, ದರ್ಶನ್ ಅಣ್ಣ. ಸೂಪರ್ ಆಗಿತ್ತು ಸರ್. ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಫಸ್ಟು ಚೆನ್ನಾಗೈತೆ, ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗೈತೆ. ಫುಲ್ 100 ಡೇಸ್. ಮೂವಿ ಚೆನ್ನಾಗಿದೆ, ರಾಜಕೀಯದ ಬಗ್ಗೆ ಇದೆ. ಅವರು ಹೊರಗಡೆಯಿಂದ ಬಂದರೆ ರಾಜಕೀಯ ಬಗ್ಗೆ ಮಾಡ್ತಾರೆ ಅನ್ಸುತ್ತೆ. ರಾಜಕೀಯ ಬಗ್ಗೆ ಹೋರಾಟ ಇದು ಮಾಡಿ ಅವರು ರಾಜಕೀಯ ಇದಾಗ್ತಾರೆ ಅನ್ಸುತ್ತೆ. ಮೂವಿ ಚೆನ್ನಾಗಿದೆ, ಅದೇ ರಾಜಕೀಯ ಬಗ್ಗೆ ಇದೆ, ಚೆನ್ನಾಗಿದೆ. ಮೂವಿ ಸೂಪರ್ ಅಲ್ಟಿಮೇಟ್ ಆಗೈತೆ ಸರ್. ಡಿ ಬಾಸ್ ಯಾವಾಗಲೂ ಡಿ ಬಾಸ್ ಅಲ್ಟಿಮೇಟ್ ಐತೆ. ರಾಜಕೀಯ ಇದೆ ಸರ್, ಮುಂದಕ್ಕೆ ರಾಜಕೀಯ ಬಂದೇ ಹೋಗ್ತಾರೆ. ಕರ್ನಾಟಕದಲ್ಲಿ ಡಿ ಬಾಸ್ ಒಬ್ಬರೇ.